ತಾಸಿಂದ ಈ ದೆವ್ವ ಬಂದ್ ಮನೆಗ್ ಸೇರ್ಕೊಂಡ್ಬಿಡ್ತಲೋ, ನಾವುಗಳೆಲ್ಲಿ ಹೋಗೋದು? ದೊಡ್ಡದಾಗ ಹೋಗಿ ಹೋಗಿ ಏನೋ ಚಿನ್ನ ದುಡ್ಡು ಹಾಳು ಮೂಳು ಇದೆ ಅಂತ ಈ ಡಬ್ಬ ಎತ್ಕೊಂಬಂದೆ. ನೋಡಿದ್ರಿ ಈ ಬಾಕ್ಸ್ ಇಂದ ಈ ದೆವ್ವ ಬಂತಲೋ, ಇವಾಗ ಏನ್ ಮಾಡೋದು? ನಾವುಗಳೇ ಮನೆ ಬಿಟ್ಟು ಹೋಗದ? ಎಂತ ಕತೆ? ಆ ದೆವ್ವದ ಮಗ ಒಳ್ಳೆ ಇದ್ದಂಗಿದೆಯಲ್ಲ ತಮಣಿ. ಈ ಮಗು ಆಗಿರೋ ದೆವ್ವಕ್ಕೆ ಬಾಣಂತನ ಮಾಡಕ್ಕಾಗುತ್ತೇನೋ ನಾವು? ತಮಣಿ ಓಡ್ಸೋ ಈ ದೆವ್ವನ ಮನೆಯಿಂದ. ನಾನು ಭೂತ. ನನಗ್ ಮಗು ಆದ್ಮೇಲೆ ಬಾಣಂತನ ಹೆಂಗ್ ಮಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಬಾಣಂತನಕ್ಕೆ ಏನ್ ತಿನ್ಬೇಕು ಗೊತ್ತಾ? ಬಿಸಿ ಬಿಸಿ ಕೊಬ್ಬಿರೋ ಜನಗಳ ಮಾಂಸ, ಬಿಸಿ ಬಿಸಿ ರಕ್ತ. ಇವಾಗ್ಲೇ ನಿಮ್ಗಳನ್ನೆಲ್ಲ ಕೊಂದು ಮಾಂಸ ತಿಂದು ರಕ್ತ ಕುಡಿದು ಬಿಡ್ತೀನಿ. ನಾನು ಭೂತ. ತಮಣಿ ಹೆಂಗಾದ್ರೂ ಮಾಡಿ ಭೂತನ್ ಹೊರಗಡೆ ಓಡ್ಸು. ನನ್ನನ್ನು ಒಂದ್ಸಲ ಡಬ್ಬದಿಂದ ಆಚೆ ತೆಗೆದ್ಮೇಲೆ ಜಪ್ಪಯ್ಯ ಅಂದ್ರೂ ಓಡ್ಸಕ್ಕಾಗಲ್ಲ. ನಾನು ಇಲ್ಲೇ ಟಿಕಾಣಿ ಹಾಕ್ಬಿಡ್ತೀನಿ. ನಾನ್ ಮುಂಚೆ ಇದ್ದಿದ್ ಮನೇಲಿ ಎಲ್ಲರನ್ನು ಕೊಂದು ಮುಗಿಸ್ಬಿಟ್ಟಿದ್ದೆ. ಆ ಮನೇಲಿ ಒಬ್ಬನೇ ಒಬ್ಬ ಬದುಕೊಂಡು ನನ್ನನ್ನೇ ಡಬ್ಬದೊಳಗಡೆ ಬಂದಿ ಮಾಡ್ಬಿಟ್ಟಿದ್ದ. ಲೋ ಹುಡುಗ, ನೀನ ಡಬ್ಬದಿಂದ ನನ್ನನ್ನು ಬಿಡುಗಡೆ ಮಾಡಿ ತುಂಬಾ ಸಹಾಯ ಮಾಡಿದೀಯಾ. ನನ್ ಮಗು ಆಚೆ ಬರೋ ತರ ಮಾಡಿದ್ಯಾ. ತುಂಬಾ ಧನ್ಯವಾದ ನಿನಗೆ. ನಿನಗೇನಾದ್ರೂ ಕೊನೆ ಆಸೆ ಇದ್ರೆ ಹೇಳೋ ಹುಡುಗ. ಯಾಕೆ ಅಂದ್ರೆ ನಿಮ್ಗಳನ್ನ ಇನ್ನೇನ್ ಕೊಂದು ಬಿಡ್ತೀನಿ, ತಿಂದು ಬಿಡ್ತೀನಿ, ನೋಡ್ತೀರಿ. ನಿಮ್ಗಳ ಹಸಿ ರಕ್ತನ ನನ್ ಭೂತ ಮಗು ಕುಡ್ಸಿದ್ರೆ ನನ್ ಭೂತ ಮಗು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ತಮಣಿ ಏನೋ ಮಾಡೋದಿವಾಗ, ಏನಾದ್ರೂ ಉಪಾಯ ಹುಡ್ಕೋ. ಇರೇ ಅಮ್ಮ, ಏನಾದ್ರೂ ಐಡಿಯಾ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಅಂಕಲ್ ನಿಮ್ಮ ಹತ್ರ ನಿದ್ರೆ ಬರ್ಸೋ ಇಂಜೆಕ್ಷನ್ ಇದೆಯಾ? ಹೂ ಕಣ ಹುಡುಗ, ಇದೆ. ಸರಿ ಅಂಕಲ್, ಹಾಗಾದ್ರೆ ಈ ಭೂತನ ಓಡ್ಸಕ್ಕೆ ನಾನೊಂದೊಳ್ಳೆ ಐಡಿಯಾ ಮಾಡ್ತೀನಿ, ನೋಡ್ತೀರಿ. ಭೂತ ಆಂಟಿ, ನನಗೊಂದೇ ಒಂದ್ ಕೊನೆ ಆಸೆ ಇದೆ ಭೂತ ಆಂಟಿ. ಆದ್ರೆ ನೀವು ಬಿಡಿ, ಅದನ್ನ ನಿಮ್ ಕೈಲಿ ಈಡೇರ್ಸಕ್ಕಾಗಲ್ಲ. ಅದ್ಯಾವ್ದೇ ಆಸೆ ಇದ್ರೂ ಹೇಳ ಹುಡುಗ, ನಾನ್ ನಿನ್ನ ಆಸೆನ ಈಡೇರಿಸ್ತೀನಿ. ನೀನ್ ನನಗೆಷ್ಟು ಸಹಾಯ ಮಾಡಿದೀಯಾ. ನಿನ್ನನ್ನ ಕೊಲ್ಲಕ್ಕಿಂತ ಮುಂಚೆ ಆ ಸಹಾಯ ಮಾಡೇ ಮಾಡ್ತೀನಿ ಕಣೋ ಹುಡುಗ. ಹೇಳು, ನಾನು ಭೂತ. ನಾನೇನ್ ಬೇಕಾದ್ರೂ ಸಹಾಯ ಮಾಡಬಲ್ಲೆ. ಭೂತ ಆಂಟಿ, ನನಗೆ ಮೊದ್ಲಿಂದನೂ ಒಂದು ಆಸೆ ಇತ್ತು. ಯಾವ್ದಾದ್ರೂ ದೆವ್ವ ಭೂತಗಳಿಗೆ ಒಂದೇ ಒಂದು ಇಂಜೆಕ್ಷನ್ ಕೊಡ್ಬೇಕು. ಆ ಇಂಜೆಕ್ಷನ್ ಕೊಟ್ಟಾಗ ದೆವ್ವ ಭೂತಗಳು ಏನ್ ಮಾಡ್ತವೆ ಅಂತ ನೋಡ್ಬೇಕು ಅನ್ನೋ ಆಸೆ ಇತ್ತು ಆಂಟಿ. ನೀವು ಭೂತ ಅಲ್ವಾ ಆಂಟಿ? ನಿಮಗೆ ಒಂದು ಇಂಜೆಕ್ಷನ್ ಕೊಟ್ಟು ನೋಡ್ಬೋದಿತ್ತು. ಆದ್ರೆ ಅದ್ ನಿಮ್ ಕೈಲಾಗಲ್ಲ ಬಿಡಿ. ನಿಮಗೆ ಇಂಜೆಕ್ಷನ್ ಕೊಡಿಸ್ಕೊಳಕ್ ಆಗಲ್ಲ ಅಂತ ಕಾಣುತ್ತೆ. ಇಂಜೆಕ್ಷನ್ ಕೊಡಿಸ್ಕೊಳ್ಳೋದ? ಲೋ ಹುಡುಗ, ನಾನು ಮನುಷ್ಯಾಗಿದ್ದಾಗ್ಲೂ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು ಅಂದ್ರೆ ತುಂಬಾ ಭಯ ಪಡ್ತಿದ್ದೆ. ಇವಾಗ್ಲೂ ನನಗೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು ಅಂದ್ರೆ ತುಂಬಾ ಭಯ ಆಗುತ್ತೆ ಕಣೋ ಹುಡುಗ. ಏನ್ ಮಾಡೋದು? ಆದ್ರೆ ನೀನ್ ನನ್ನನ್ನ ಈ ಡಬ್ಬದ ಬಂಧನದಿಂದ ಬಿಡಿಸಿದೀಯಾ. ನನ್ ಮಗು ಹುಷಾರಾಗಿ ಹುಟ್ಟೋ ತರ ಡಾಕ್ಟರ್ನೆಲ್ಲ ಕರ್ಸಿ ಹೊಟ್ಟೆ ನೋವು ಹೋಗ್ಸಿ ಮಗು ಹುಟ್ಟೋ ತರ ಮಾಡಿದೀಯಾ ಕಣೋ ಹುಡುಗ. ನಿನ್ನಿಂದ ನನಗ್ ತುಂಬಾ ಸಹಾಯ ಆಗಿದೆ. ಅದಕ್ಕೆ ನಿನ್ ಕೊನೆ ಆಸೆ ನತ್ಲಗಿ ತೀರ್ಸೇ ಬಿಡ್ತೀನಿ. ಹೆಂಗಾದ್ರೂ ಕಣ್ ಮುಚ್ಕೊಂಡು ಇಂಜೆಕ್ಷನ್ ಕೊಡಿಸ್ಕೊಂತೀನಿ, ಆಮೇಲೆ ನಿಮ್ಗಳನ್ನ ತಿಂದು ಬಿಡ್ತೀನಿ. ಇವಾಗ ನಿಮ್ ಕೊನೆ ಆಸೆ ಈಡೇರ್ಸಕ್ಕೆ ಇಂಜೆಕ್ಷನ್ ಯಾರು ನಿಮ್ ತಾತ ತರ್ತಾರೇನೋ ಹುಡುಗ? ಭೂತ ಆಂಟಿ, ಇಲ್ಲೇ ಡಾಕ್ಟರ್ ಅಂಕಲ್ ಇದಾರಲ್ಲ, ಇವ್ರ ಹತ್ರ ಒಂದು ಇಂಜೆಕ್ಷನ್ ಇದೆಯಂತೆ. ಅದನ್ನ ನೀವು ಚುಚ್ಚಿಸ್ಕೊಳ್ಳಿ, ನನ್ ಕೊನೆ ಆಸೆ ಈಡೇರುತ್ತೆ ಆಂಟಿ. ಭೂತ ಆಂಟಿ, ಟೆಕ್ರು ಆಂಟಿ. ಡಾಕ್ಟರ್ ಅಂಕಲ್, ಇವಾಗ ಭೂತ ಇಂಜೆಕ್ಷನ್ ಚುಚ್ಚಿಸ್ಕೊಳಕ್ಕೆ ರೆಡಿ ಆಗಿದೆ. ನೀವು ನಿದ್ದೆ ಬರೋ ಇಂಜೆಕ್ಷನ್ ಚುಚ್ಚಿ ಆಯ್ತಾ? ಏನೋ ಹುಡುಗ ನೀನು, ನಿಂದು ತಲೆ ಅಲ್ಲ ಕಣೋ, ಮಾಸ್ಟರ್ ಮೈಂಡ್ ಕಣೋ ಹುಡುಗ. ಎಂತ ಐಡಿಯಾ ಮಾಡ್ಬಿಟ್ಟೋ. ಇವಾಗ್ಲೇ ಆ ಭೂತಕ್ಕೆ ನಿದ್ದೆ ಬರೋ ಇಂಜೆಕ್ಷನ್ ಚುಚ್ಚಿ ಮಲಗಿಸ್ಬಿಡ್ತೀನಿ. ಸರಿ ಡಾಕ್ಟರ್ ಅಂಕಲ್, ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಭೂತ ಮೇಡಮ್ ಬನ್ನಿ, ಇಂಜೆಕ್ಷನ್ ಚುಚ್ತೀನಿ. ಚುಚ್ಚಿ ಡಾಕ್ಟ್ರೇ, ಪಾಪ ಆ ಹುಡುಗನ ಆಸೆ ಈಡೇರ್ದಂಗಾಗುತ್ತೆ. ಆಮೇಲೆ ನಿಮ್ಮನ್ನು ತಿಂದಾಕ್ಬಿಡ್ತೀನಿ, ರಕ್ತ ಕುಡಿದು ಬಿಡ್ತೀನಿ. ಸರಿ, ಆ ಕಡೆ ತಿರುಗಿ ಕೊಂಡಿಗೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಕೊಡಿ ಡಾಕ್ಟ್ರೇ. ನೋವು, ಇಂಜೆಕ್ಷನ್ ಕೊಟ್ಟಿದ್ ನೋವು ಆಗ್ತಿದೆ. ಯಾಕೋ ತುಂಬಾ ನಿದ್ರೆ ಬರ್ತಿದೆ. ಅಯ್ಯೋ ತಮಣಿ, ಈ ದಯ್ಯಕ್ಕೆ ಒಳ್ಳೆ ನಿದ್ರೆ ಬಂತು ಕಣೋ. ಇವಾಗ ಈ ದಯ್ಯನ ಹೊರಗಡೆ ಓಡ್ಸೋದ್ ಹೆಂಗೋ ಮಾರಾಯ. ಏನ್ ಮಾಡ್ಬೋದು? ಅಕ್ಕಯ್ಯ ಬಾರೆ, ಈ ಭೂತನ್ನ ವಾಪಸ್ ಪೆಟ್ಟಿಗೆ ಒಳಗೆ ಹಾಕಿ
ಪೆಟ್ಟಿಗೆನ ಮುಚ್ಚಿಬಿಡೋಣ. ಈ ಭೂತಕ್ಕಿಲ್ಲಿಂದ ಹೊರಗಡೆ ಬರಕ್ಕಾಗ್ಬಾರ್ದು. ಸರಿ ಕಣ ತಮಣಿ, ನಡಿ. ಈ ಭೂತ ನಿದ್ದೆಯಿಂದ ಏಳಕ್ಕಿಂತ ಮುಂಚೆ ಹಂಗೆ ಮಾಡ್ಬಿಡೋಣ. ಎತ್ಕೊಳೆ ಅಕ್ಕಯ್ಯ, ಪೆಟ್ಟಿಗೆ ಒಳಗಡೆ ಹಾಕ್ಬಿಡೋಣ. ಅಕ್ಕಯ್ಯ, ಪೆಟ್ಟಿಗೆನ ಮುಚ್ಚಿಬಿಡೋಣ ಕಣೆ. ಹಬ್ಬ ಲೋ ತಮಣಿ, ಎಂತ ಎಡವಟ್ ಕೆಲಸ ಮಾಡ್ಬಿಟ್ಟಿದ್ದು. ಆ ಭೂತನ್ನ ಕರ್ಕ ಬಂದು ಬುಡತ್ಲಗಿ ಒಳ್ಳೆ ಕೆಲಸ ಮಾಡ್ದೆ. ಪೆಟ್ಟಿಗೆ ಒಳಗಡೆ ಹಾಕಿ ಮುಚ್ಚ ಹಾಕ್ಬಿಟ್ಟಲ್ಲ ಅತ್ಲಗಿ. ಅಯ್ಯೋ, ಇವಾಗ ಈ ಪೆಟ್ಟಿಗೆ ಎಂತ ಮಾಡಿದ್ರು? ಇರಿ ಅಪ್ಪಯ್ಯ, ಇವಾಗ್ಲೇ ಈ ಪೆಟ್ಟಿಗೆನ ಎಲ್ಲಿಂದ ತಂದ್ವೋ ಅಲ್ಲೇ ತಗೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ ಅಪ್ಪಯ್ಯ. ಸರಿ ಕಣ್ರ ಮಕ್ಳ, ಫಸ್ಟ್ ಕೆಲಸ ಮಾಡಿ. ಈ ಹಾಳು ಬಡ ಪೆಟ್ಟಿಗೆನ ಅದ್ ಎಲ್ಲಿ ತಗೊಬಂದ್ರೋ ಅಲ್ಲೇ ತಗೊಂಡೋಗಿ ಬಿಸಾಕ್ಬಿಟ್ ಬನ್ನಿ. ಪೆಟ್ಟಿಗೆ ತೆಗಿರೋ, ನನಗೆ ಮೋಸ ಮಾಡ್ತೀರಾ ಇಂಜೆಕ್ಷನ್ ಕೊಟ್ಟು. ನಾನು ಭೂತ. ಪೆಟ್ಟಿಗೆಯಿಂದ ಆಚೆ ಬಂದ್ಬಿಟ್ರೆ ನಿಮ್ಮೊಬ್ಬೊಬ್ರನ್ನ ಕೊಂದು ರಕ್ತ ಕುಡಿದು ಬಿಡ್ತೀನಿ, ಮಾಂಸ ತಿಂದು ಬಿಡ್ತೀನಿ. ತೆಗಿರೋ ಪೆಟ್ಟಿಗೆನಾ, ತೆಗಿರೋ ಪೆಟ್ಟಿಗೆನಾ. ಅಕ್ಕಯ್ಯ ಬಾರಿ, ಈ ಭೂತ ಪೆಟ್ಟಿಗೆಯಿಂದ ಆಚೆ ಬರಕ್ಕಿಂತ ಮುಂಚೆ ಈ ಪೆಟ್ಟಿಗೆನ ಅಲ್ಲೇ ಬಿಟ್ಬಿಟ್ಟು ಬರೋಣ. ನಡೆಯೋ ತಮಣಿ. ಹಬ್ಬ, ಹೆಂಗಾದ್ರೂ ಆಗ್ಲಿ ಈ ನಮ್ಮನೆ ಮಕ್ಕಳು ಆ ಭೂತನ ಸಾಗಿಸ್ಬಿಟ್ರು. ಕಣೆ ಸುಬ್ಬಿ, ಏನೋ ಕೆಟ್ಟಗಳಿಗೆ ಕಳೆದಂಗಾಯ್ತು ಬಿಡು. ಕಣಿ. ಏನೇ ಹೇಳಿ, ನಿಮ್ಮ ಮಗ ತಮಣಿ ಭಾರಿ ಟ್ಯಾಲೆಂಟೆಡು. ದೆವ್ವನೇ ಮನೆಯಿಂದ ಓಡಿಸ್ಬಿಟ್ನಲ್ಲ. ವಾ ವಾ, ಭಾರಿ ಗ್ರೇಟ್ ನಿಮ್ ಹುಡ್ಗ. ಡಾಕ್ಟ್ರೆ, ಅವಾಗ ಒಂಚೂರ್ ತಿಕ್ಕಲ್ ನಂಗೆ ಆಡ್ತಾನೆ. ಆದ್ರೂ ಅವನತ್ರ ಏನೋ ಒಂದ್ ಟ್ಯಾಲೆಂಟ್ ಇದೆ ಕಣೆ ಸುಬ್ಬಿ. ದೆವ್ವನೇ ಓಡಿಸ್ಬಿಟ್ನಲ್ಲೇ ಭಗವಂತ. ಅಮ್ಮ ಅಮ್ಮ, ಭೂತನ್ನ ಹೋಗಿ ಆ ಹಾಳ್ ಬಂಗ್ಲೆಯಲ್ಲಿ ಬಿಟ್ಟು ಬಂದ್ವಿ ಕಣೆ ಅಮ್ಮ. ಹಬ್ಬ, ಇನ್ಮೇಲೆ ಭೂತದಂತೂ ಕಾಟ ಇಲ್ಲಪ್ಪ. ಅಯ್ಯೋ, ವೆರಿ ಗುಡ್ ಕಣೋ ತಮಣಿ, ನೀನಂತೂ ನಮ್ಗಳ ಜೀವನೇ ಉಳಿಸ್ಬಿಟ್ಟೆ ಕಣೋ. ಅಯ್ಯೋ ಭಗವಂತ, ಆ ಭೂತ ನಮ್ಗಳ ಜೀವನೇ ತೆಗೆದು ಬಿಡ್ತಿತ್ತು ಇವತ್ತು. ಅಯ್ಯೋ, ನಮ್ಮನ್ನೆಲ್ಲ ಕೊಂದು ರಕ್ತ ಕುಡಿದು ಬಿಡ್ತಿತ್ತು ಕಣೋ. ಹೆಂಗೋ ದೇವ್ರ ದೊಡ್ಡವನು, ಬದುಕೊಂಡ್ಬಿಟ್ವಿ ನಾವೆಲ್ಲ. ಹೌದು ಕಣೆ ಅಮ್ಮ, ತಮಣಿ ಐಡಿಯಾ ಮಾಡ್ಲಿಲ್ಲ ಅಂದಿದ್ರೆ ನಾವ್ ದೆವ್ವನ ಓಡ್ಸಕ್ಕೆ ಆಗ್ತಿರ್ಲಿಲ್ಲ. ತಮಣಿ ನಮ್ಮನ್ನ ಸೇವ್ ಮಾಡ್ಬಿಟ್ಟ. ಥ್ಯಾಂಕ್ ಯು ಕಣೋ ತಮಣಿ. ಅಯ್ಯೋ ದೇವ್ರೇ, ತಮಣಿ ದೆವ್ವನ ಇವಾಗ ತಾನೇ ಬಿಟ್ಬಿಟ್ಟು ಬಂದ್ರಲ್ಲೋ. ಆದ್ರೂ ಯಾಕೋ ಮನೇಲಿ ದೆವ್ವ ಕೂಗ್ದಂಗೆ ಸೌಂಡ್ ಬರ್ತಿದ್ಯಲ್ರೋ. ಯಾಕ್ರ ಮಕ್ಳ? ದೆವ್ವ ಎಲ್ಲಾದ್ರೂ ವಾಪಸ್ ಬಂದ್ಬಿಡ್ತೇನ್ರೋ ನಿಮ್ ಹಿಂದ್ಗುಟ್ಲೆ. ಅಮ್ಮ, ದೆವ್ವದ ಪೆಟ್ಟಿಗೆ ಚೆನ್ನಾಗಿ ಬೀಗ ಹಾಕಿ ಅಲ್ಲೇ ಬಂಗ್ಲೆಯಲ್ಲಿ ಬಿಟ್ಟು ಬಂದ್ವಿ ಕಣೆ ಅಮ್ಮ. ದೆವ್ವ ನಮ್ ಹಿಂದೆ ಬರಕ್ ಸಾಧ್ಯನೇ ಇಲ್ಲ. ಅದಿರು ಏನೇ ಅಮ್ಮ ಇದು, ದೆವ್ವ ಕೂಗ್ದಂಗೆ ಆಗ್ತಿದೆ. ನಾನು ಭೂತ ಪಾಪು. ತಮಣಿ, ಈ ಭೂತ ಪಾಪುನ್ನು ಆ ಪೆಟ್ಟಿಗೆ ತುಂಬ ಕಳ್ಸದ್ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದಿರಲ್ರೋ. ಇವಾಗ ಇದನ್ನ ಏನ್ ಮಾಡೋದು? ಈ ಭೂತ ಪಾಪುನ್ ಹೆಂಗ್ರೋ